ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. UPSC ಪರೀಕ್ಷೆಗಳು ಮುಗಿದು ರಿಸಲ್ಟ್ಸು ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆ ರೀತಿ ಯಶಸ್ಸು ಗಳಿಸಿದಂಥವರು ಡಾಕ್ಟರ್ ಗೌತಮ್ ಜಿ ಅವರು. ಇವರು 939ನೇ ರ್ಯಾಂಕ್ ಪಡೆದಿದ್ದಾರೆ. ಹೇಗಿತ್ತು ಇವರ UPSC ಯಶಸ್ಸಿನ ಹಾದಿ? ಇದರ ಪರಿಚಯವನ್ನು ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾಡ್ಕೊಳ್ತಾ ಹೋಗೋಣ. ನಮಸ್ತೆ ಗೌತಮ್. ನಮಸ್ಕಾರ. MBBS ಮಾಡಿದ್ದೀರಾ ನೀವು, ಡಾಕ್ಟರ್ ಗೌತಮ್. ಎಲ್ಲಿ MBBS ಮಾಡಿದ್ರಿ? ಮ್ಯಾಮ್, ನಾನು 2015ರಲ್ಲಿ ಆಗ CET ಅಂತ ಇರ್ತಾಯಿತ್ತು. ಅದರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ MBBS ಸೀಟ್ ಸಿಕ್ಕಿತ್ತು. 2015ರಿಂದ 21ರಲ್ಲಿ ನಾವು ಗ್ರ್ಯಾಜುಯೇಟ್ ಆದ್ವಿ. ಅದಾದಮೇಲೆ 2021 ಮೇಲೆ 2 ವರ್ಷಗಳ ಪ್ರಯತ್ನದಿಂದ ಮತ್ತೆ UPSC ಪಾಸ್ ಆಗಿದ್ದೀನಿ. ಓಕೆ. ಮೂಲತಃ ನೀವು ಬೆಂಗಳೂರವರೇನಾ? ಮ್ಯಾಮ್, ಮೂಲತಃ ನಮ್ಮದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು. ಓಕೆ. ಮತ್ತು ನಮ್ಮ ತಂದೆ ತಾಯಿ ಇಬ್ಬರು ಶಿಕ್ಷಣ ವರ್ಗದಕ್ಕೆ ಸೇರಿರೋರು. ಟೀಚರ್ಸಾ? ಹೌದು ಮ್ಯಾಮ್. ಓಕೆ. ಏನು ಟೀಚ್ ಮಾಡ್ತಾರೆ? ತಂದೆ ಅವರು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗಲ್ಲಿ ಈಗ ಲೆಕ್ಚರರ್ ಆಗಿದ್ದಾರೆ. ತಾಯಿಯವರು ಒಂದು ಪ್ರೈವೇಟ್ ಸ್ಕೂಲ್ SFS ಶಾಲೆ ಅಂತ ಶ್ರೀನಿವಾಸಪುರದಲ್ಲೇ ಇರೋದು, ಅಲ್ಲಿ ಟೀಚರ್ ಆಗಿದ್ದಾರೆ. ಅಪ್ಪ ಅಮ್ಮ ಕೋಲಾರದಲ್ಲೇ ಇರೋದು? ಹೌದು ಮ್ಯಾಮ್, ಅಲ್ಲೇ ಇರೋದು. ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಾ ಅಥವಾ ಕಾಲೇಜಲ್ಲೇ ಮಾಡಿದ್ರಾ? ಮ್ಯಾಮ್, ಇಲ್ಲ, ನಾವು ಡಿಗ್ರಿ ಮಾಡಬೇಕಾದ್ರೆ ಇಲ್ಲೇ ಹಾಸ್ಟೆಲಲ್ಲಿದ್ದೆ. ಅದಾದಮೇಲೆ ಪ್ರಿಪ್ರೇಷನ್ಗೋಸ್ಕರ ಮಾತ್ರ ಬೆಂಗಳೂರಿಗೆ ಬಂದಿದ್ದೆ. ಅಂದರೆ ನೀವು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದುವಾಗ ಬೆಂಗಳೂರಿಗೆ ಬಂದಿದ್ದು? ಹೌದು ಮ್ಯಾಮ್. PUC ವರೆಗೂ ಕೋಲಾರನೇ? ಇದು ಹೈಸ್ಕೂಲ್ ಮತ್ತು PUC ಮಾಡಿದ್ದು ಶ್ರೀ ಸತ್ಯಸಾಯಿ ಲೋಕಸೇವಾ ಇನ್ಸ್ಟಿಟ್ಯೂಷನ್ಸ್ ಮುದ್ದೇನಹಳ್ಳಿಯಲ್ಲಿ. 8ನೇ ಕ್ಲಾಸಿಂದ 12ನೇ ತರಗತಿವರೆಗೂ ಅಲ್ಲೇ ಮಾಡಿದ್ದು. ಅದಕ್ಕೆ ಮುಂಚೆ ನಾನು 6ನೇ ತರಗತಿ ನವೋದಯ ಶಾಲೆಯಲ್ಲಿ ಓದಿದ್ದೆ. ಮತ್ತೆ ಕೆಲವೊಂದು ಕಾರಣಾಂತರಗಳಿಂದ ಹೊರಗಡೆ ಬರಬೇಕಾಯ್ತು. ಅದಾದಮೇಲೆ 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಸತ್ಯಸಾಯಿ ಶಾಲೆಯಲ್ಲಿ ಓದಿದ್ದೆ. ನಿಮ್ಮ ಶಿಸ್ತು ಇದು ಎಲ್ಲ ಬಂದಿದ್ದು ಮನೆಯಿಂದನಾ ಅಥವಾ ಶಾಲೆಯಿಂದನಾ? ಶಿಸ್ತು ಹಂಗೆ ಹೇಳ್ಬೇಕಂದ್ರೆ ಆ ತಂದೆ ತಾಯಿ ಇಬ್ಬರು ಶಿಕ್ಷಕರು, ಸೊ ಅವ್ರು ಬೆಳೆಸೋ ರೀತಿನೇ ಹಂಗಿರತ್ತೆ. ಅದ್ರ ಮೇಲೆ ಮುದ್ದೇನಹಳ್ಳಿ ಮತ್ತು ನವೋದಯ ಬೋರ್ಡಿಂಗ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿನ ಕರಿಕ್ಯುಲಮ್ ಇರ್ಬೋದು ಮತ್ತು ಟೈಮಿಂಗ್ಸ್ ಇರ್ಬೋದು, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲದೆ ಇರೋಂಗೆ ಶಿಸ್ತು ಅದರೊಳಗಡೆ ಸೇರಿಬಿಟ್ಟಿರುತ್ತೆ. ಕರಿಕ್ಯುಲಮ್ ಅಂತ ಹೇಳ್ತಾ ಇದ್ರಿ, ಶಾಲೆಯಲ್ಲಿ ಯಾವ ರೀತಿಯ ಕರಿಕ್ಯುಲಮ್ ಇತ್ತು ನಿಮಗೆ? ಮ್ಯಾಮ್, ನವೋದಯಲ್ಲಿ ಒಂಥರ ಬೇರೆ ಇತ್ತು, ಮತ್ತು ಮುದ್ದೇನಹಳ್ಳಿ ಸತ್ಯಸಾಯಿ ಶಾಲೆಯಲ್ಲಿ ಸ್ವಲ್ಪ ಬೇರೆ ಇತ್ತು. ನವೋದಯ ಶಾಲೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಎಜುಕೇಷನ್, ಸ್ಪೋರ್ಟ್ಸ್ ಆ ಥರ ಆ್ಯಕ್ಟಿವಿಟೀಸ್ ಮೇಲೆ ಇತ್ತು. ಬೆಳಗ್ಗೆ ಹೊತ್ತು ಮುಂಜಾನೆ ಶುರು ಆಗ್ತಾ ಇದ್ದಿದ್ದು? ಮುಂಜಾನೆ ನವೋದಯಲ್ಲಿ ಶುರು ಆಗ್ತಿದ್ದು 5:30ಗೆ. ನಮ್ಮ PT ಸರ್ ಬಂದು ನಮ್ಮನ್ನೆಲ್ಲ ಎಪ್ಸಿ ಜಾಗಿಂಗ್ ಅಥವಾ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಒಂದು 1/2 ಅವರ್ to 1 ಅವರ್ ಮಾಡಿಸಿರೋರು. ನವೋದಯಲ್ಲಿ ಸ್ಟಾರ್ಟ್ ಆಗ್ತಿದ್ದು 7:30ಗೆ ಕ್ಲಾಸು. 7:30ಯಿಂದ 1:30ಗೆ ಮುಗ್ದಿರೋದು. ಅದಾದಮೇಲೆ ಊಟ ಆದಮೇಲೆ ಮತ್ತೆ ಸ್ಟಡಿ ಅವರ್ಸ್, ಮತ್ತು ಸ್ಪೋರ್ಟ್ಸಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಚೆನ್ನಾಗಿ ಕೊಡ್ತಿದ್ರು. ಊಟ ತಿಂಡಿಗೆಲ್ಲ ಹೇಗೆ? ನೀವು ಸಾಲಿನಲ್ಲಿ ನಿಂತ್ಕೋಬೇಕಾಗಿತ್ತಾ? ಹಾಂ ಮ್ಯಾಮ್, ಬಟ್ ನಾನು ಇಲ್ಲಿವರೆಗೂ ತಿಂದಿರೋ ಊಟದಲ್ಲಿ ನವೋದಯ ಊಟ ತುಂಬ ಚೆನ್ನಾಗಿರೋದು. ಓಕೆ. ಆಮೇಲೆ ಮುದ್ದೇನಹಳ್ಳಿಗೆ ಬಂದರೆ? ಮುದ್ದೇನಹಳ್ಳಿಯಲ್ಲಿ ಓದಿನ ಜೊತೆಗೆ ಸ್ಪೋರ್ಟ್ಸ್ ಜೊತೆಗೆ ಆಧ್ಯಾತ್ಮ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಮಗೆ ಆಗಾಗ ವಿವೇಕಾನಂದ ಟ್ರಸ್ಟ್, ರಾಮಕೃಷ್ಣ ಮಿಷನಿಂದ ಇರ್ಬೋದು, ಮತ್ತು ಸತ್ಯಸಾಯಿ ಅವರ ಇನ್ಸ್ಟಿಟ್ಯೂಷನಿಂದ ಇರ್ಬೋದು, ಆಗಾಗ ಬಂದು ನಮ್ಮ ಭಾರತ ಸಂಸ್ಕೃತದ್ದು ಮಹಾಭಾರತ ಇರ್ಬೋದು, ರಾಮಾಯಣ, ವೇದ ಎಲ್ಲ ಕಂಠಪಾಠನೂ ಮಾಡಿಸ್ತಾಯಿದ್ರು. ಎಲ್ಲ ಸ್ಟೋರೀಸನ್ನು ನಮಗೆ ಒಂದೊಂದಾಗಿ ಸಿಲೆಬಸ್ ಥರನೇ ಹೇಳ್ಕೊಡ್ತಾಯಿದ್ರು. ಸೊ ಮುದ್ದೇನಹಳ್ಳಿಗೆ ಹೋದ್ಮೇಲೆ ಒಂದು ಸ್ವಲ್ಪ ನಮ್ಮ ಭಾರತೀಯ ಕಲ್ಚರ್ ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಓರಿಯೆಂಟೇಷನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇಲ್ಲಿ ಮುದ್ದೇನಹಳ್ಳಿನಲ್ಲಿ ಬೆಳಗ್ಗೆ ಆಗ್ತಾ ಇದ್ದಿದ್ದು? ಮುದ್ದೇನಹಳ್ಳಿಯಲ್ಲಿ ನಾವು PU ಅಲ್ಲಿದ್ದಾಗ 4:15, ಹೈಸ್ಕೂಲಲ್ಲಿದ್ದಾಗ 5 ಗಂಟೆ. ಸೊ ಹಾಗಾಗಿ ನೀವು ಅರ್ಲಿ ಬರ್ಡೇನೆ? ಆ್ಯಕ್ಚುಲಿ ಅರ್ಲಿ ಬರ್ಡ್ ಇದ್ದೆ ಮ್ಯಾಮ್, ಈಗ ಸ್ವಲ್ಪ ಬಂದ್ಮೇಲೆ ಬರ್ಲಾಗ್ಬಿಟ್ರಿ. ಓಕೆ. ನೀವು ಆ ಥರ ಒಂದು ಶಿಸ್ತಿನ ವಾತಾವರಣದಲ್ಲಿ ಬೆಳೆದಂಥವ್ರು, ಮತ್ತು ಈ ಭಾರತೀಯತೆ ಬಗ್ಗೆ ಅಷ್ಟೊಂದೆಲ್ಲ ಇದ್ದಂಥವ್ರು, ಆಲ್ ಆಫ್ ಎ ಸಡನ್ ಒಂದು ಕಲ್ಚರಲ್ ಚೇಂಜ್ ಅಂತ ಹೇಳ್ಬೋದಾ ಬೆಂಗಳೂರಿಗೆ ಬಂದಿದ್ದು? ಹೌದು ಮ್ಯಾಮ್. ನಾನು 5 ವರ್ಷಗಳ ಸತತ ಕಾಲವಾಗಿ ನನಗೆ ಆಚೆಗಡೆ ಅಷ್ಟು ಎಕ್ಸ್ಪೋಜರ್ ಇರ್ತಾ ಇರಲಿಲ್ಲ. ಬಟ್ ಒನ್ಸ್ ನಾನು ಆಚೆಗೆ ಬಂದಮೇಲೆ ಅದು ಹೊಸ ಪ್ರಪಂಚ, ಹೊಸ ಜನ, ಒಬ್ಬೊಬ್ಬರ ಯೋಚನೆ ಬೇರೆ ಇರುತ್ತೆ, ಅಲ್ಲಿನ ಯೋಚನೆ ಬೇರೆ ಇರುತ್ತೆ. ತುಂಬಾ ಚೇಂಜ್ ಆಯಿತು. ಇಲ್ಲಿ ಮಾಡ್ರನಿಸಮ್ ಏನಂತೀವಿ ಅದು ಅಲ್ಲಿರೋದಿಲ್ಲ, ಅಲ್ಲಿರುತ್ತೆ ಬಟ್ ಸ್ವಲ್ಪ ಕಡಿಮೆ ಇರೋದತ್ತೆ. ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ಚೇಂಜ್ ಆಯಿತು. ಹೊಸ ವ್ಯಾಲ್ಯೂಸು, ಈ ಸೋಷಿಯಲ್ ಥಿಯರೀಸ್ ಇರ್ತಾವಲ್ಲ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಆಚೆ ಬಂದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ, ಅಲ್ಲಿಯ ಹಾಸ್ಟೆಲ್ ಜೀವನನೇ ಬೇರೆ, ಇಲ್ಲಿಯ ಹಾಸ್ಟೆಲ್ ಜೀವನನೇ ಬೇರೆ ಅಲ್ವಾ? ಹೇಗೆ ಅಡ್ಜಸ್ಟ್ ಆದ್ರಿ? ಏನೇನು ವ್ಯತ್ಯಾಸಗಳಿತ್ತು? PU ಮುಗಿದ ನಂತರ ಫ್ರೀಡಮ್ ಅನ್ನೋದು ಎಲ್ಲರಿಗೂ ಬಂದ್ಬಿಡತ್ತೆ. ನಾವು PUವರೆಗೂ ಇರಬೇಕಾದ್ರೆ, ಹಾಸ್ಟೆಲ್ ಇರಬೇಕಾದ್ರೆ ನಮಗೊಂದು ಕರಿಕ್ಯುಲಮ್ ಅಂತ ಇದ್ಬಿಡ್ತಾ ಇತ್ತು. ಸೊ ಒನ್ಸ್ ನಾನು ಇಲ್ಲಿ ಹಾಸ್ಟೆಲ್ ಸೇರಿಕೊಂಡಾಗ ಫ್ರೀಡಮ್ ಏನಾದರೂ ಮಾಡ್ಬೋದು.
ಸೊ ಸ್ವಲ್ಪ ಒಂದು 6 ತಿಂಗಳಂಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂತು. ಅದಾದಮೇಲೆ ಪರವಾಗಿಲ್ಲ, ಮತ್ತೆ ಅಡ್ಜಸ್ಟ್ ಆಗೋಕ್ಕೆ ಸರೋಯ್ತು. ಈ MBBS ಮುಗಿಸಿದ ಮೇಲೆ 2 ವರ್ಷ ಕೆಲಸ ಮಾಡಿದ್ರಿ ಅಲ್ಲ? ಆಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ಲಿಲ್ಲ. ಒಂದು ಫಸ್ಟ್ 6 ಮಂತ್ಸ್ ವರ್ಕ್ ಮಾಡಿದೆ. ಅದಾದಮೇಲೆ ಗ್ಯಾಪ್ ತೊಗೊಂಡು ಒಂದು ಅಟೆಂಪ್ಟ್ ಕೊಟ್ಟೆ 2022 ಅಲ್ಲಿ. ಯಾವುದು UPSC? UPSCಯಲ್ಲಿ 2022ರಲ್ಲಿ ಪ್ರಿಲಿಮ್ಸ್ ಆಗಲಿಲ್ಲ ಆವಾಗ. ಸೊ ಮತ್ತೆ ಹಿಂಗೆ ವರ್ಕ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ 6 ಮಂತ್ಸ್ ನಾನು ಆಫ್ ತೊಗೊಂಡು ಓದೋದಕ್ಕೆ ಫುಲ್ ಟೈಮ್ ಕೊಟ್ಟೆ. ಅದಾದಮೇಲೆ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆದಮೇಲೆ ಮತ್ತೆ ಏನು ಮಾಡೋದಿರಲಿಲ್ಲ ಅಂತೇಳಿ ಮತ್ತೆ ನಾನು ಯಾಕೆ ಡಾಕ್ಟರ್ ಆಗಬಾರ್ದು ಅಂತೇಳಿ ಮತ್ತೆ ಬೋರಿಂಗ್ ಮೆಡಿಕಲ್ ಕಾಲೇಜಲ್ಲಿ ವೈದ್ಯನಾಗಿ ಮತ್ತೆ ಅಲ್ಲೇ ಸೇರಿಕೊಂಡೆ. ಮತ್ತೆ ಅಲ್ಲೇ ಹೋಗಿ ಸೇರಿಕೊಂಡ್ರಿ. ನಿಮ್ಮ ಈ ಶಾಲಾ ಜೀವನದ ಬಗ್ಗೆ ಯಾಕೆ ಕೇಳಿದೆ ನಾನು ಮುಖ್ಯವಾಗಿ ಅಲ್ಲಿ ಇದು ಅಂದರೆ ಫೌಂಡೇಶನ್ ತುಂಬ ಮುಖ್ಯ ಆಗತ್ತಲ್ವಾ UPSCಗೆ ಹೋಗಬೇಕು ಅಂದರೆ? ಹೌದು, ಆ ದಿಕ್ಸೂಚಿ ಸಿಗಬೇಕಾಗತ್ತಲ್ಲ ಅದಕ್ಕೆ. ಮ್ಯಾಮ್ ಈ ಫೌಂಡೇಶನ್ ಹೇಳಬೇಕಂತ ಹೇಳಿದ್ರೆ ಮ್ಯಾಮ್ ನನಗೆ ನಮ್ಮ ಟೀಚರ್ಸು ತುಂಬ ಫೌಂಡೇಶನಲ್ ವ್ಯಾಲ್ಯೂಸ್ ಜಾಸ್ತಿ ತುಂಬಿಸಿದ್ದಾರೆ. ನಮ್ಮ ನವೋದಯಲ್ಲಿ ಸೋಷಿಯಲ್ ಟೀಚರ್ ಒಬ್ಬರಿದ್ದರು, CV ಮಂಜುನಾಥ್ ಸರ್ ಅಂತ. ಅವ್ರ ಪಾಠ ಮತ್ತು ಅವ್ರ ಕಾರ್ಯವೈಖರಿ ಅವ್ರು ಎಕ್ಸ್ಪ್ಲೇನ್ ಮಾಡೋ ಇದರಿಂದನೇ ಏನೋ ಸೋಷಿಯಲ್ ಸೈನ್ಸಸ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟು. ಅದಾದಮೇಲೆ ನಾವು ಹೈಸ್ಕೂಲಲ್ಲಿ ಓದಬೇಕಾದ್ರೆ ಶೇಷಗಿರಿ ಪೈ ಅಂತ ಒಬ್ಬರು ಇದ್ದರು, ಮತ್ತು ಕಾರನ್ ಸರ್ ಅಂತೆಲ್ಲ ಇದ್ದರು. ಅವ್ರದ್ದು ಒಂದು ಸ್ವಲ್ಪ ಉತ್ಸಾಹ, ಅವರು ಸಿವಿಕ್ಸ್ ಮಾಡಬೇಕಾದ್ರೆ, ವರ್ಲ್ಡ್ ಹಿಸ್ಟ್ರಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರ್ತಾಯಿತ್ತು. ಅವ್ರು ಹಂಗೆ ಹಿಸ್ಟ್ರಿ ಮಾಡಬೇಕಾದ್ರೆ ನಮ್ಗೆ ಸೈನ್ಸ್ ಟೀಚರ್ಸ್ ಎಲ್ಲ ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಆ ಮುಖಾಂತರ ಹೇಳ್ತಿರ್ತಾರೆ. ಬಟ್ ಸೋಷಿಯಲ್ ಮಾಡ್ತಿರೋ ಟೀಚರ್ಸು ನೀವು ಯಾಕೆ ಪೊಲೀಸ್ ಆಗಬಾರ್ದು, ನೀವು ಯಾಕೆ ಅಡ್ಮಿನಿಸ್ಟ್ರೇಟರ್ ಆಗಬಾರ್ದು ಆ ಥರ ಹೇಳ್ತಿದ್ರು. ಮತ್ತು ನಮ್ಮ ತಂದೆಯವರು ಅಷ್ಟೇ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿದ್ದರು. ಸೊ ಅವರು ಸ್ವಲ್ಪ ಪೊಲಿಟಿಕಲ್ ಸೈನ್ಸ್ ಓರಿಯೆಂಟೆಡ್ ಇರೋದ್ರಿಂದ ನನಗೆ ಮನೆಯಲ್ಲೂ ಅದೇ ಬೇಸ್ ಬೀಳ್ತಿತ್ತು ಮತ್ತು ಸ್ಕೂಲಲ್ಲೂ ಅದೇ ಇಂಟ್ರೆಸ್ಟ್ ಬರ್ತಾಯಿತ್ತು. ಸೊ ಈ ಫೌಂಡೇಶನಲ್ ವ್ಯಾಲ್ಯೂಸಿಂದ ನನಗೆ ಒಂದು ಸ್ವಲ್ಪ UPSC ಪ್ರಿಪೇರ್ ಆಗಬೇಕಾದ್ರೂ ನನಗೆ ಒಂದು ಸ್ವಲ್ಪ ಧೈರ್ಯ ಇರ್ತಾಯಿತ್ತು. ನೀವು ಈ ಒಂದು ಎಜುಕೇಷನ್ ಸಿಸ್ಟಮಿಂದ ಈ ಒಂದು ಇನ್ಫ್ಲೂಯೆನ್ಸಸ್ನೆಲ್ಲ ಬಿಟ್ಟು MBBS ಸೇರಿದ್ರಿ. ಹೌದು. ಆ MBBS ಇಂದ ಮತ್ತೆ ತಿರ್ಗಾ ಅಡ್ಮಿನಿಸ್ಟ್ರೇಷನ್ ಕೇಡರ್ ಆಗಿ ಇಲ್ಲಿಗೆ ಅಪ್ಲೈ ಮಾಡಿದ್ರಿ. ಈ ಒಂದು ಕ್ರಿಸ್ ಕ್ರಾಸ್ ಹೇಗೆ ಅಂತ? ನಾನು SSLC ಓದೋವರೆಗೂ ನನಗೆ ಹಿಂಗೆ UPSC ಯಾವುದಾದ್ರೂ ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲೀಸ್ ಆಗಬೇಕು ಅನ್ನೋ ತುಂಬ ಬಯಕೆ ಇತ್ತು. ಅದಾದಮೇಲೆ SSLCಯಲ್ಲಿ ಮಾರ್ಕ್ಸ್ ಮೇಲೆ ಈಗ ನಾವು ಏನೇ ಹೇಳಿದ್ರು ಪೇರೆಂಟ್ಸನ್ನು ಹೇಳಿದ್ದನ್ನೇ ಕೇಳಬೇಕಾಗತ್ತೆ. ಸೊ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂತ ಅವರು ಸೈನ್ಸ್ ಸ್ಟ್ರೀಮ್ಗೆ ಸೇರಿಸಿದ್ರು. ನನಗೆ ಸೈನ್ಸಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಇದೆ ಮ್ಯಾಮ್, ಅಂದರೆ ಸ್ಟೇಟ್ ಲೆವೆಲ್ಸ್ಗೆ ಹೋಗಿರೋದು ಅದರಿಂದ. ಸೊ ಯಾಕೆ ಓದಬಾರ್ದು ಅಂತ ನನಗೂ ಇಂಟ್ರೆಸ್ಟ್ ಬಂದು ಸೈನ್ಸ್ ಓದಿದೆ. ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಎಷ್ಟು ಬಂದಿತ್ತು ಮ್ಯಾಮ್? 96% ಏನೋ ಬಂದಿತ್ತು. ಓಕೆ. ಸೊ ಅದಾದಮೇಲೆ CET ತೊಗೊಂಡೆ. CETಯಲ್ಲೂ MBBS ಸಿಗುವಂಥ ಸೀಟೇ ಬಂತು. ಸೊ ಅದಾದಮೇಲೆ BMCಯಲ್ಲೇ ಸೀಟ್ ಸಿಕ್ತು. ಆವಾಗ ಮನೆಯಲ್ಲಿ ಹಿಂಗೆ ಡಿಸ್ಕಸ್ ಮಾಡಿದ್ವಿ, ಟೀಚರ್ಸ್ ನಮ್ಮಪ್ಪ ಅವರ ಸ್ನೇಹಿತರು ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ, ಹಿಂಗಿದೆ UPSCಗೆ ಹೋಗ್ಬೇಕು ಅಂತೀನಿ ಬಟ್ ಹಿಂಗೆ ಸ್ಟ್ರೀಮ್ ಸಿಕ್ಕಿದೆ ಅಂತ ಹೇಳಿದೆ. ಅವರು ಇಲ್ಲ, ಆಪರ್ಚುನಿಟಿನ ಯಾವತ್ತೂ ಕಳ್ಕೊಬಾರ್ದು, ಫಸ್ಟು ವೈದ್ಯನ ಆಗು, ನಿನಗೆ ಅಲ್ಲಿ ವೈದ್ಯನ ಆದಮೇಲೆನೂ ನಿನಗೆ ಮಾಡಬೇಕು ಅನ್ಸಿದ್ರೆ ಮತ್ತೆ ಮಾಡೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟು ಡಾಕ್ಟ್ರ್ ಆಗು ಅಂತ ಹೇಳಿದ್ರು ಮ್ಯಾಮ್. ಸೊ ಅವರು ಏನು ಆಶಿಸಿದ್ರು ಅದನ್ನು ಮಾಡಿದೆ. ಅದಾದಮೇಲೆ ಸರ್ವೀಸು ಮಾಡ್ತಾಯಿದ್ದೆ. ಅದಾದಮೇಲೆ ನಮಗೆ ಒಂದು ಪೆಕ್ಯುಲಿಯರ್ ಇನ್ಸ್ಟೆನ್ಸ್ ಬಂತು ಮ್ಯಾಮ್. 2020ಯಲ್ಲಿ ಕೋವಿಡ್ ಬಂತು. ಸೊ ನಮ್ಮದು ಅವಾಗ ಇಂಟರ್ನ್ಶಿಪ್ ಇಯರ್. ಆಗ ನೋಡ್ತಿದ್ದೆ ವೈದ್ಯನಾಗಿ ನಾನು ಎಷ್ಟು ಮಾಡ್ಬೋದು, ಅದೇ ಒಬ್ಬ ಅಧಿಕಾರಿಯಾಗಿ ನಾನು ಎಷ್ಟು ಮಾಡ್ಬೋದು ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ನನಗೆ 2-3 ಸೀನಿಯರ್ಸ್, ನಮ್ಮ BMC ಸೀನಿಯರ್ಸೇ, ಗೋಪಾಲ್ ಕೃಷ್ಣ ಸರ್ ಅಂತ ಈಗ ಉಡುಪಿಯಲ್ಲಿದ್ದಾರೆ ಅನಿಸುತ್ತೆ ಅವರು IAS, ಮತ್ತು ಆಕಾಶ್ ಸರ್ ಅಂತ IAS. ಸೊ ಅವ್ರದ್ದು ಮತ್ತು ನವೀನ್ ಭಟ್ ಅಂತ, ಈಗ ಅವರೆಲ್ಲ ಇನ್ಸ್ಪಿರೇಷನ್ ಇತ್ತು. ಇವರೆಲ್ಲ ಇಲ್ಲಿ MBBS ಮಾಡೇ ಅಡ್ಮಿನಿಸ್ಟ್ರೇಷನ್ಗೆ ಹೋಗಿದ್ದಾರೆ, ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಅಂತ. ಸೊ ನಾನು ಯಾಕೆ ಮಾಡಬಾರ್ದು, ನನಗೂ ಇಂಟ್ರೆಸ್ಟ್ ಇದೆ ಅಂತೇಳಿ ಅವ್ರ ಇದರಿಂದನೇ ಅವ್ರ ಗೈಡೆನ್ಸು ಇದೆ ಮ್ಯಾಮ್. ನವೀನ್ ಸರ್ ಆಗಲಿ, ಗೋಪಾಲ್ ಕೃಷ್ಣ ಸರ್ ಆಗಲಿ, ಅವರು ಗೈಡ್ ಮಾಡಿದ್ರು ಸ್ಟಾರ್ಟಿಂಗ್ ಫೇಸಲ್ಲಿ, ಹಿಂಗೆ ತಗೋ ಎಕ್ಸಾಮ್ನ ಅಂತೇಳಿ. ಅದರಿಂದ ಜಂಪ್ ಆದೆ. ಏನು ಸಬ್ಜೆಕ್ಟ್ ತೊಗೊಂಡ್ರಿ UPSCಗೆ? ಮ್ಯಾಮ್ UPSCಯಲ್ಲಿ GS ಸಬ್ಜೆಕ್ಟ್ಸ್ ಬಿಟ್ಟರೆ ಆಂಥ್ರೋಪಾಲಜಿ ನನ್ನ ಆಪ್ಷನ್. ಅದು ಒಂದೇನು ಅಂದರೆ ನನ್ನ ಸ್ವಾರ್ಥ ಏನು ಅಂದರೆ ಆಂಥ್ರೋಪಾಲಜಿಯಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಪರ್ಸೆಂಟು ನಮ್ಮ ಫೊರೆನ್ಸಿಕ್ ಸೈನ್ಸಸ್ ಅಂತಿರತ್ತಲ್ವ ಅದೇ ಬರುತ್ತೆ. ಸೊ ಇನ್ನು ಮಿಕ್ಕಿದ್ದು ನಮ್ಮ ಸೋಷಿಯಲ್ ಸೈನ್ಸಸ್ ಒಂದು 25% ಇರುತ್ತೆ. ಸೊ ನನ್ನ ಇಂಟ್ರೆಸ್ಟ್ ಇರೋದು 50% ಇರೋದ್ರಿಂದ ಆ ಸಬ್ಜೆಕ್ಟ್. ನೀವು ಈ ಸಬ್ಜೆಕ್ಟನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಗೈಡೆನ್ಸ್ ತೊಗೊಂಡ್ರಾ ಅಥವಾ ನಿಮ್ಮದೇ ಡಿಸಿಷನ್? ಮ್ಯಾಮ್ ಇದಕ್ಕೆ ಗೈಡೆನ್ಸ್ ಬೇಕಿತ್ತು ಮ್ಯಾಮ್. ಈಗ ನಮ್ಮ ಅಣ್ಣ, ಸ್ವಂತ ಅಣ್ಣ ಮಿಥುನ್ ಅಂತ ಇದ್ದಾರೆ, ಅವರು ನಬಾರ್ಡಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದಾರೆ ಕೋಲ್ಕತ್ತಾದಲ್ಲಿ. ಅವರು ಮೊದಲಿಗೆ UPSC ಹೆಜ್ಜೆ ಇಟ್ಟಿದ್ದು ಅವರು ಇಂಟರ್ವ್ಯೂ ಕೊಟ್ಟಿದ್ರು 2022ಅಲ್ಲಿ. ಕೆಲವು ಮಾರ್ಕ್ಸಿಂದ ಮಿಸ್ ಆಯಿತು. ಸೊ ಅವ್ರ ಗೈಡೆನ್ಸಲ್ಲಿ ನಾನು ಅವ್ರನ್ನ ಕೇಳಿದೆ ಯಾವ ಆಪ್ಷನಲ್ ಆದರೆ ಪರವಾಗಿಲ್ಲ ಅಂತೇಳಿ. ನನಗೆ 2 ಆಪ್ಷನಲ್ ಇತ್ತು ಅಷ್ಟೇ. ಒಂದು ಮೆಡಿಕಲ್ ಸೈನ್ಸ್ ಆದರೆ ತೊಗೋಬೇಕು,
ಇಲ್ಲಾಂದರೆ ಆಂಥ್ರಪಾಲಜಿ ತೊಗೋಬೇಕು, ಇಲ್ಲಾಂದರೆ ಕಂಪ್ಲೀಟ್ಲಿ ಆಪೋಸಿಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಹಿಸ್ಟ್ರಿ ತೊಗೋಬೇಕಿತ್ತು. ಸೊ ಹೆಂಗೂ ಇನ್ನು ಇರೋ ಅಷ್ಟು ಸಾಗರದ ಸಬ್ಜೆಕ್ಟ್ಸಲ್ಲಿ ಯಾವ್ದು ಈಸಿ ಆಗುತ್ತೆ ಅಥವಾ ಯಾವ್ದು ಬೇಗ ಮುಗಿಸ್ಕೋಬೋದು, ಎಲ್ಲದಕ್ಕೂ ಒಂದು ನ್ಯಾಯ ಒದಗಿಸ್ಬೋದು ಅಂತ ಹೇಳಿದ್ರೆ ಇವೆರಡು ಸಬ್ಜೆಕ್ಟ್ ಇತ್ತು. ಸೊ ಆಂಥ್ರಪಾಲಜಿ ಮೆಟೀರಿಯಲ್ ಮತ್ತು ಡಿಸ್ಕಷನ್ಸ್ಗೆ ಅಣ್ಣವರು ಸಿಗೋದ್ರಿಂದ ಅವ್ರ ಗೈಡೆನ್ಸ್ ಇರೋದ್ರಿಂದ ಆಂಥ್ರಪಾಲಜಿ ತೊಗೊಂಡು. ಇದು ನಿಮ್ಮ ಜೀವನದ ಡಿಸಿಷನ್ ಆದರೆ, ಸಾಮಾನ್ಯವಾಗಿ ಈಗ ತುಂಬ ಜನ ಡಿಗ್ರಿ ಕಂಪ್ಲೀಟ್ ಮಾಡೋವಂಥವ್ರು ಇರ್ತಾರೆ, ಫೈನಲ್ ಇಯರ್ ಡಿಗ್ರಿನಲ್ಲಿರೋವಂಥವ್ರು. ಆ ಒಂದು ಬೇಸಿಕ್ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದವರು ಕೂಡ UPSCಗೆ ಎಂಟ್ರ್ ಆಗೋದು ಒಳ್ಳೆಯದಾ ಅಥವಾ ಒಂದು ಮಾಸ್ಟರ್ಸ್ ಮಾಡಿ ಹೋಗೋದು ಒಳ್ಳೆಯದು ಅಂತೀರಾ? ನನ್ನ ತಿಳುವಳಿಕೆ ಮಟ್ಟಿಗೆ ಯಾವುದೇ ಒಂದು ಡಿಗ್ರಿ ಮುಗಿಸೋದಕ್ಕೆ 21 ವರ್ಷ ಆಗುತ್ತೆ. ಸೊ UPSC ಎಲಿಜಿಬಿಲಿಟಿನೂ 21 ವರ್ಷ ಆಗುತ್ತೆ. ಅವರು ಜೆನ್ಯೂನ್ ಆಗಿ ನಾನು ಮಾಡಬಲ್ಲೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಓದ್ತೀನಿ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಆಗೇ ಬರ್ಬೋದು. ಕೆಲವ್ರಿಗೆ ಹಂಗಿರೋದಿಲ್ಲ, ಮಾಸ್ಟರ್ಸ್ ಮಾಡಿದ್ರೆ ನನಗೊಂದು ಬೇಸ್ ಸಿಗುತ್ತೆ ಅಂತಿರುತ್ತೆ, ಅಂಥವ್ರು ಮಾಸ್ಟರ್ಸ್ ಮುಗಿಸಿ ಬರ್ಬೋದು. ನನಗೆ ಅಂಥದ್ದು ಏನಾಯಿತು ಅಂತ ಹೇಳಿದ್ರೆ ನಂದು MBBS ಮುಗಿಯೋದೇ 23 ವರ್ಷಕ್ಕೆ, 6 ವರ್ಷ ಇರೋದ್ರಿಂದ. ಸೊ ನನಗೆ 2 ವರ್ಷ ಡಿಲೇ ಆಯಿತು. ಅದಾದರೆ ಮಾಮೂಲಿ ಡಿಗ್ರಿ ಮಾಡಿ 4 ಇಯರ್ಸ್ ಡಿಗ್ರಿ ಮಾಡಿ 21 ಇಯರ್ಸ್ಗೆ ಬರೋದು ತುಂಬ ಒಳ್ಳೆಯದು. ಆದಷ್ಟು ಬೇಗ ಒಳ್ಳೆ ಸರ್ವಿಸ್ ಸಿಕ್ಕಿದ್ರೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಅವ್ರಿಗೆ, ಮತ್ತು ಒಳ್ಳೆ ಸೀನಿಯಾರಿಟಿನೂ ಬರುತ್ತೆ. ಅದರಿಂದ 21 ವರ್ಷ ಆದಮೇಲೆ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಕಟ್ ಆಫ್ ಪೀರಿಯಡ್ ಏಜು 32 ಇಯರ್ಸಾ? ಹಾಂ, 32. ಈಗ ಯಾರೇ ಒಬ್ರು ಗ್ರ್ಯಾಜುಯೇಷನ್ ಆಗ್ತಾರೆ ಅಂದರೆ 21ರಿಂದ 23 ವರ್ಷದೊಳಗಡೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರುತ್ತೆ. ಹೌದು. ಅವ್ರಿಗೆ ಸುಮಾರು 9ರಿಂದ 10 ವರ್ಷಗಳ ಟೈಮ್ ಸಿಗುತ್ತೆ. ಹೌದು ಅಲ್ವಾ? ಸೊ ಇದರಲ್ಲಿ 3 ಅಟೆಂಪ್ಟ್ಸ್ ಇರುತ್ತೆ ಮ್ಯಾಮ್. ಜನರಲ್ ಮೆರಿಟ್ಗೆ 6 ಅಟೆಂಪ್ಟ್ಸ್ ಇರುತ್ತೆ. ಓಕೆ. OBC ಅಂತ ಕ್ಯಾಟಗರಿ ಬಂದರೆ 9 ಅಟೆಂಪ್ಟ್ಸ್ ಇರುತ್ತೆ. ಓಕೆ. ಸೊ ಮತ್ತೆ SC ST ಅಥವಾ ಯಾರು ಬಂದರೆ 34 ಇಯರ್ಸ್ವರೆಗೂ ಎಷ್ಟು ಅಟೆಂಪ್ಟ್ಸ್ ಆದರೂ ಕೊಡ್ಬೋದು ಅಂತ. ಓಕೆ. ಹಾಗಿದ್ರೆ ಇದು ಹೇಗೆ ಅಂತಂದರೆ, ಒಂದೇ ಸರ್ತಿಗೆ ಎಲ್ಲ ಬೇರೆ ಪರೀಕ್ಷೆಗಳು ಪಾಸ್ ಮಾಡ್ದಂಗೆ ಒಂದೇ ಸರ್ತಿಗೆ ನಾನು ಪಾಸ್ ಮಾಡಿಬಿಡ್ತೀನಿ ಅಂತ ಅನ್ಕೊಳಕ್ಕಾಗೋದೇ ಇಲ್ಲ. ಹಾಂ ಇಲ್ಲ ಮ್ಯಾಮ್. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನಾವು ಡಿಗ್ರಿ ಮಾಡಿರೋದೇ ಬೇರೆ ಇರುತ್ತೆ, PU ಮಾಡಿರೋದೇ ಬೇರೆ ಇರುತ್ತೆ. ಸೊ ನಾವು ಇಲ್ಲಿ ಬಂದು ಓರಿಯೆಂಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಷ್ಟೊಂದು ವಿಜಯನಗರದಲ್ಲೇ ಓಪನ್ ಆಗಿದೆ ಅಥವಾ ಡೆಲ್ಲಿಯಲ್ಲಿ ಓಪನ್ ಆಗಿದೆ. ಇದರಲ್ಲಿ ನಾವು ತೊಗೋಬೇಕಾಗಿರೋದು ಅವ್ರು ಹೆಂಗೆ ನಮ್ಮ ಸಬ್ಜೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಎಕ್ಸಾಮ್ ಹೆಂಗಿದೆ, ನಾವು ಹೆಂಗೆ ಓರಿಯೆಂಟ್ ಆಗಬೇಕು, ಏನು ಓದಿದ್ರೆ ಬೇಗ ಆಗುತ್ತೆ, ಡಿಲೇ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ, ನಾವು ಈಗ 6ನೇ ತರಗತಿ ಬುಕ್ಸ್ ಓದ್ತೀವಿ, ಅದೇ ಒಂದು 3 ಸಬ್ಜೆಕ್ಟ್ ಓದ್ತೀವಿ. ಯಾವಾಗ UPSC NCERT ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದನ್ನು 1 ವರ್ಷ ಪೂರ್ತಿ ಓದಿರ್ತೀವಿ. ಅದನ್ನು ಇಲ್ಲಿ ನಾವು 1 ವಾರ 2 ವಾರದಲ್ಲಿ ಓದಬೇಕಾಗತ್ತೆ. ಸೊ ಈ ಓರಿಯೆಂಟೇಷನ್ ಹೆಂಗೆ ಸಿಗಬೇಕು ಅನ್ನೋದು ಕೋಚಿಂಗ್ ಸಂಸ್ಥೆ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಗುರುಗಳಿರ್ಬೋದು, ಇಲ್ಲಾಂದ್ರೆ ಸೀನಿಯರ್ಸ್ ಇರ್ಬೋದು, ಅವರಿಂದ ಗೈಡೆನ್ಸ್ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಅಂದರೆ ನಾನಿವಾಗ UPSCಗೆ ಎಂಟರ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ, ಈ ವರ್ಷನೇ ಎಕ್ಸಾಮ್ ತಗೊಳ್ತೀನಿ ಅಂತ ಡಿಸೈಡ್ ಮಾಡಿದ್ದೀರಾ? ಈ ವರ್ಷ ಪೂರ್ತಿ ನಂದು ಬೇಸಿಕ್ ಕೆಲಸ ಏನೇನಿದೆ, ಫೌಂಡೇಶನ್ ವರ್ಕು, ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇಯರ್ಗೆ ನಾನು ಅಪ್ಲೈ ಮಾಡ್ಕೋಬಹುದು. ಹೌದು. ಇದ್ರದ್ದು ಒಂದು ಟೆಕ್ನಿಕಾಲಿಟಿ ಏನು ಅಂದರೆ ಮ್ಯಾಮ್, ಯಾವುದೇ UPSC ಎಕ್ಸಾಮ್ ಹೆಂಗಿರುತ್ತೆ ಅಂದರೆ 1 ಇಯರ್ ಸೈಕಲ್ ಇರುತ್ತೆ. ಪ್ರಿಪೇರ್ ಆಗೋದಕ್ಕೆ ನಾವು ಕರೆಕ್ಟಾಗಿ ಟೈಮ್ ಕೊಟ್ಟಿದ್ದೀವಿ ಅಂದರೆ 6ರಿಂದ 8 ತಿಂಗಳಾದರೂ ಮಿನಿಮಮ್ ಬೇಕಾಗುತ್ತೆ. ಅವರು ತುಂಬ ಬುದ್ಧಿವಂತರಾದ್ರೂ 6ರಿಂದ 8 ತಿಂಗಳಾದರೂ ಬೇಕಾಗುತ್ತೆ. ಕೆಲವರಿಗೆ 1 ವರ್ಷನೂ ಬೇಕಾಗತ್ತೆ. ಒಂದು 6 ಮಂತ್ಸ್ ಆದರೂ ಒಂದು ರೀಡಿಂಗ್ ಕೊಟ್ಟು ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಒಪಿನಿಯನ್. ಈಗ ನೀವು ಫಸ್ಟ್ ಟೈಮ್ 2022ರಲ್ಲಿ ತಗೊಂಡ್ರಿ ಅಂತ ಹೇಳಿದ್ರಿ, ಅದಾದ್ಮೇಲೆ ಮತ್ತೆ 23ರಲ್ಲೂ ಎಕ್ಸಾಮ್ಗೆ ಮತ್ತೆ ತಗೊಂಡ್ರಿ. ಆ ಎರಡರ ನಡುವೆ ಏನು ವ್ಯತ್ಯಾಸ ಕಂಡುಕೊಂಡ್ರಿ ನೀವು? ಮ್ಯಾಮ್, 2022ರಲ್ಲಿ ನಾನು ಕೊಡಬೇಕಾದ್ರೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಜಾನ್ವರಿ ತಿಂಗಳಲ್ಲಿ ಅನ್ಸುತ್ತೆ. ಸೊ ಒಂದು 4 ಮಂತ್ಸ್ ಆಗಿತ್ತು. ನನಗೆ ಅಷ್ಟು ಬೇಸ್ ಇರಲಿಲ್ಲ, ಏನು ಮಾಡಬೇಕು, ಏನು ಎಕ್ಸಾಮ್ ಯಾವಾಗಿದ್ದು? ಎಕ್ಸಾಮ್ ಮೇಲಿತ್ತು. ಓಕೆ. ಸೊ 4 to 5 ಮಂತ್ಸ್ ಇತ್ತು. ಏನು ಓದಬೇಕು ಅಂತ ಗೊತ್ತಿರಲಿಲ್ಲ. ಸೊ ಕಂಪ್ಲೀಟ್ ಒಂದೊಂದು ಬುಕ್ಕು 1 ದಿನ ಓದೋದು, ಇಲ್ಲ 2-3 ದಿನ ಓದೋದು, ಹಂಗೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇತ್ತು. ಅದಾದಮೇಲೆ ಪುಸ್ತಕಗಳು ಓದ್ತಿದ್ರಿ? ಮ್ಯಾಮ್, NCERT ಓದ್ತಿದ್ದೆ. ಅದಾದಮೇಲೆ ಬೇಸಿಕ್ ಸಬ್ಜೆಕ್ಟ್ಸ್ ಇದೆ, ಪಾಲಿಟಿ, ಎಕನಾಮಿ ಅಂತ. ಅದು ಕೆಲವೊಬ್ಬರು ಟೀಚರ್ಸ್ ಇದ್ದಾರೆ, ಮೃಣಾಲ್ ಅಂತ ಒಬ್ಬರು ಇದ್ದಾರೆ ಎಕಾನಮಿಗೆ, ಅವ್ರ ನೋಟ್ಸ್ ತುಂಬ ಚೆನ್ನಾಗಿದೆ, ಅವ್ರ ಕ್ಲಾಸಸ್ಸು ಚೆನ್ನಾಗಿದೆ. ಪಾಲಿಟಿಗೆ ತುಂಬಾ ಚೆನ್ನಾಗಿದೆ, ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಇದೆ, ಮತ್ತು ಮಂಜುನಾಥ್ ಸರ್ ಅಂತ ಬೆಂಗಳೂರವ್ರು ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ಸೊ ಈ ಬೇಸಿಸ್ ಆ ಬುಕ್ಸ್ನ ಓದ್ತಿದ್ದೆ. ಬಟ್ ಏನು ಅಂತ ಹೇಳಿದ್ರೆ, ನಂದು ಸೈಂಟಿಫಿಕ್ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇದು ತುಂಬ ಅರ್ಥ ಆಗೋದು ತುಂಬ ಲೇಟ್ ಆಗ್ತಾಯಿತ್ತು. ಇದಕ್ಕೆ ಹಿಂಗೆ ನಾವು ಸೈನ್ಸಲ್ಲಿ ಲಾಜಿಕ್ ಹುಡುಕ್ತೀವಲ್ಲ, ಇದರಲ್ಲೂ ಲಾಜಿಕ್ ಹುಡ್ಕಕ್ಕೆ ಹೋಗಿ ತುಂಬ ಟೈಮ್ ಆಗ್ತಾಯಿತ್ತು. 2022ರಲ್ಲಿ ಆಗದೇ ಇದ್ದಾಗ ನನಗೆ ಒಂದು ಸ್ವಲ್ಪ ಹತಾಶೆ ಆಗುತ್ತೆ. ಸೊ ಹತಾಶೆ ಆದಾಗ ನಾನು ಗೈಡೆನ್ಸ್ಗೆ ಹೋದೆ, ನಮ್ಮ ಅಣ್ಣ ಅವ್ರ ಗೈಡೆನ್ಸು ಪ್ಲಸ್ ಸೀನಿಯರ್ಸ್ ಗೈಡೆನ್ಸು. ಸೊ ಮತ್ತು ನನ್ನ ಸ್ನೇಹಿತರಿದ್ರು, ಒಂದು ಗಾಯತ್ರಿ, ಧೀರಜ್ ಮತ್ತು ಹರ್ಷ, ಸ್ವಾತಿ, ತುಂಬ ಜನನೇ ಇದ್ದರು. ಅವರೆಲ್ಲ ಪಾಸ್ ಆಗಿದ್ರು. ಅವರು ನನ್ನ ಜೊತೆಗೆ ಓದ್ತಾ ಇದ್ರು ಮ್ಯಾಮ್. ಬಟ್ ನನ್ನ ಕಂಡೀಷನ್ ಅವ್ರು ನೋಡಿದ್ರು, ಯಾಕೆ ಹಿಂಗೆ ಆಗ್ತಿದ್ದಾನೆ ಅಂತೇಳಿ. ಸೊ ಅವರೆಲ್ಲ ಹೆಲ್ಪ್ ಮಾಡಿದ್ರು. ನನ್ನ ನೋಟ್ಸ್ ಆಗಿರ್ಬೋದು ಎಲ್ಲ ಜೊತೆಗೆ ಕೂತು ಮಾಡಿದ್ದು ನಾವು. ಸೊ ಅವ್ರು ನೋಟ್ಸ್ ಮಾಡಿಕೊಟ್ಟು
ಮತ್ತು ಟೆಕ್ನಿಕಾಲಿಟಿ ನಂಗೆ ಅರ್ಥ ಆಗದೆ ಇರೋದು ಅವ್ರಿಗೆ ಅರ್ಥ ಆಗೋದು ನನಗೆ ಹೇಳ್ಕೊಟ್ಟು. ಸೊ ಆಲ್ಮೋಸ್ಟ್ ಕೋಚಿಂಗಿಂತ ನನಗೆ ನಮ್ಮ ಫ್ರೆಂಡ್ಸ್ ಏನು ಹೆಲ್ಪ್ ಮಾಡಿದ್ದಾರೆ ಅದೇ ಒಂದು ಸ್ವಲ್ಪ ಫಾರ್ವರ್ಡ್ ತಂದಿದೆ ಅಂತ, ಎಕ್ಸಾಮ್ ಸ್ವಲ್ಪ ಹೆಲ್ಪ್ ಆಯಿತು ಅಂತ. ಈ ಯು ಪಿ ಎಸ್ ಸಿಗೆ ಈಗ ನಿಮಗಾದರೆ ಸುತ್ತಮುತ್ತ ಸ್ನೇಹಿತರಿದ್ರು, ಮತ್ತು ನಿಮ್ಮ ಹಿಂದಿನವರು ಸೀನಿಯರ್ಸ್ ಅನ್ನೋ ಅಂಥವ್ರು ಇದ್ರು. ಈಗ ಅದು ಯಾರೂ ಇಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋದಂಗೆ ನನಗೆ ಯು ಪಿ ಎಸ್ ಸಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ನಾನು ಹೆಜ್ಜೆ ಇಡ್ತಿದ್ದೀನಿ ಅಂದರೆ ಏನು ಮಾಡ್ಬೋದು ನಾನು? ಕೆಲವೊಂದು ವರ್ಕ್ಶಾಪ್ಸ್ ನಡೆಯುತ್ತೆ ಮ್ಯಾಮ್. ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅವರೇ ವರ್ಕ್ಶಾಪ್ ಮಾಡ್ತಾರೆ, ಮತ್ತು ಗೌರ್ಮೆಂಟ್ ಕಡೆಯಿಂದ ವರ್ಕ್ಶಾಪ್ಸ್ ನಡೆಯುತ್ತೆ. ಯು ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಏನು, ಹೆಂಗೆ ತೊಗೋಬೇಕು ಅಂತೇಳಿ. ಅದರಲ್ಲಿ ಎಷ್ಟೊಂದು ನಮ್ಗೆ ಗೊತ್ತಿರೋ ಅಂಥ ಈಗ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿರೋ IAS IPS ಆಫೀಸರ್ಸೇ ಅವರೇ ಬಂದು ಓರಿಯೆಂಟೇಷನ್ ಕೊಡ್ತಾರೆ. ಮತ್ತು ಕೆಲವೊಂದು ಪ್ರೋಗ್ರಾಮ್ಸ್ ನಡೆಯುತ್ತೆ, ಅದರಲ್ಲಿ IAS IPS ಆಫೀಸರ್ಸು ಈಗ ನಮ್ಮ ಕೋಲಾರದಲ್ಲೇ DK ರವಿ ಅವರು ಇದ್ದಾಗ ಅವರೇ ಸ್ಟೂಡೆಂಟ್ಸ್ನೆಲ್ಲ ಕರೆಸಿ ಹೇಳ್ತಿದ್ರು IAS ಎಕ್ಸಾಮ್ ಯಾಕೆ ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತ. ಸೊ ಇಂಥ ಶಿಬಿರ ಅಥವಾ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿದಾಗ ನಮಗೊಂದು ಓರಿಯೆಂಟೇಷನ್ ಸಿಗುತ್ತೆ. ಮತ್ತು ಎಲ್ಲಿ ಒಂದು 4-5 ಜನ ಕೂತಿರ್ತಾರೆ, ಎಲ್ಲ ಒಂದೇ ಎಕ್ಸಾಮ್ಗೆ ಓದ್ತಿರ್ತಾರೆ, ಅಂಥ ಕಡೆ ಬಂದು ನಾವು ಇನ್ವಾಲ್ವ್ ಆಗೋದ್ರಿಂದ ಸೊ ಆ ಎಕ್ಸಾಮ್ ಓರಿಯೆಂಟೇಷನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ಮ್ಯಾಮ್ ಆ್ಯಕ್ಚುಲಿ ನಮ್ಮ ಇದು ಆಲ್ ಇಂಡಿಯಾ ಪ್ರಸಾರ ಭಾರತಿಯಲ್ಲೇ, ದೂರದರ್ಶನ, ಸನ್ಸೆಟ್ TVಯಲ್ಲೇ ಆಗಾಗ UPSC ಎಕ್ಸಾಮ್ಸ್ ಬಗ್ಗೆ ಬರುತ್ತೆ. ಈ ಎಕ್ಸಾಮ್ ಏನು, ಹೆಂಗೆ ತೊಗೋಬೇಕು, ಏನಿರುತ್ತೆ ಅಂತ. ಸೊ ಇವನ್ನ ಫಾಲೋ ಮಾಡ್ತಿದ್ರು ಒಂದು ಓರಿಯೆಂಟೇಷನ್ ಸಿಗುತ್ತೆ ಎಕ್ಸಾಮ್. ಒಟ್ಟಿನಲ್ಲಿ ಒಂದು ದಿಕ್ಸೂಚಿ ತುಂಬ ಮುಖ್ಯ. ಹೌದು ಅಲ್ವಾ? ಯು ಪಿ ಎಸ್ ಸಿ ಅಂತಂದಾಗ ನಾ ಏನೋ ಒಂದು ಮಾಡ್ತೀನಿ, ಏನೋ ಒಂದು ಓದ್ತೀನಿ, ನಾನು ಓದಿದ್ದನ್ನು ಹೋಗಿ ಬರಿತೀನಿ, ಹೇಗೂ MCQs ಇರುತ್ತೆ, ಏನೋ ಒಂದು ಮಾಡಿಬಿಡ್ತೀನಿ ಅಂತ ಅಂದ್ಕೊಳಕ್ಕಾಗಲ್ಲ. ಹಾಂ, UPSC ಎಕ್ಸಾಮ್ ಅನ್ನೋದು ಒಂದು ಸಾಗರ ಇದ್ದಂಗೆ. ಅವರು ನಕ್ಷತ್ರದ ಕೆಳಗಡೆ ಏನಿದ್ರು ಏನಾದರೂ ಕ್ವಶನ್ ಕೇಳ್ಬೋದು. ಸೊ ನಾವು ಆ ಸಬ್ಜೆಕ್ಟ್ಸ್ನ ಈಗ ಅದು ಕುಡ್ದಿರ್ಬೇಕು. ಅಂದರೆ ಮೆಜಾರಿಟಿ ಮ್ಯಾಮ್ ಅನಾಲಿಸಿಸ್ ಮತ್ತು ಲಾಜಿಕಲ್ ಥಿಂಕಿಂಗ್ನ ಅಸೆಸ್ ಮಾಡ್ತಿರ್ತಾರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ. ನಮ್ಮ ಬೇಸಿಕ್ ನಾಲೆಜನ್ನು ಇಟ್ಕೊಂಡು ನಾವು ಹೆಂಗೆ ಆ ಆನ್ಸರ್ನ ಮಾಡ್ತೀವಿ ಅಂತ. ಯಾಕಂದರೆ ಲಾಸ್ಟ್ ಟೈಮ್ 2023 ಎಕ್ಸಾಮ್ ಕೇಳಿದಾಗ ಒಂದು ಅಳಿಲ್ ಬಗ್ಗೆ ಕ್ವಶನ್ ಕೇಳಿದರು. ಯಾರು ನೋಡಿರಲ್ಲ, ಕೇಳಿರಲ್ಲ. ಅಳಿಲು ಊಟ ಎಲ್ಲಿಡತ್ತೆ, ಅಳಿಲು ಮರದ ಮೇಲೆ ಇಡತ್ತಾ, ಭೂಮಿ ಒಳಗಡೆ ಇರತ್ತಾ ಅಂತ ಯಾರೂ ಯೋಚನೆ ಮಾಡಿರೋದಿಲ್ಲ. ಅದಕ್ಕೆ ಕೆಲವೊಂದು ಲಾಜಿಕ್ಸ್ ಇರ್ತವೆ. ಹೆಂಗೆ ಅಂತ ಹೇಳಿದ್ರೆ, ಅಳಿಲು ಇಡ್ಬೋದಾ ಅಂತಿರತ್ತೆ, ಇಡ್ಬೋದು, ಏನು ತೊಂದರೆ ಇಲ್ಲ ಅಂತೇಳಿ. ಸೊ ಈ ಅನಾಲಿಸಿಸ್ ಮತ್ತು ಲಾಜಿಕಲ್ ಅದನ್ನು ಕರೆಕ್ಟಾಗಿ ಅಸೆಸ್ ಮಾಡಿಕೊಂಡ್ರೆ ಪ್ರಿಲಿಮ್ಸ್ ಎಕ್ಸಾಮ್ ತುಂಬ ಆರಾಮಾಗುತ್ತೆ. ಯಾಕೆಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಅದು ಅಲ್ವಾ? ಒಂದು ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನು ನೇರವಾಗಿ ನೋಡ್ದಿರಾ ಅದರಲ್ಲಿ ಏನೇನು ಬ್ರಾಂಚಸ್ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ಪ್ರಿಪ್ರೇಷನ್ ಸಿಗುತ್ತೆ ಅಂತ ಅನ್ಸುತ್ತೆ. ಹೌದು ಮ್ಯಾಮ್. ನಾವು ಒಂದು ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂದರೆ ನಾವು ಯಾವಾಗ ಅಂದ್ಕೊಂಡಿರ್ತೀವಲ್ವ ಈ ಎಕ್ಸಾಮ್ ತೊಗೋಬೇಕು ಅಂತ, ಅಲ್ಲಿಂದನೇ ನಮ್ಮದು ತಯಾರಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 2 sides of a coin ಅನ್ನೋದನ್ನ ಅಲ್ಲಿ ಕಲ್ತ್ಕೋಬೋದು. ಹೌದು ಅಲ್ವಾ? ಸೊ ಈಗ ನೀವು ಫಸ್ಟ್ ಟೈಮ್ ಹತಾಶರಾದ್ರಿ, ಮತ್ತೆ ಇನ್ನೊಂದ್ಸರಿ ಎಕ್ಸಾಮ್ ತಕ್ಷಣ ತಗೊಂಡ್ರಾ ಅಥವಾ? ಇಲ್ಲ ಮ್ಯಾಮ್, 2022ರಲ್ಲಿ ಅದು ಸೈಕಲ್ ಹೆಂಗಿರುತ್ತೆ ಅಂದರೆ ಮೇ ಆದಮೇಲೆ ಸೆಪ್ಟೆಂಬರಲ್ಲಿ ಮೇನ್ಸು, ಅದಾದಮೇಲೆ ಜಾನ್ವರಿಯಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ನೆಕ್ಸ್ಟ್ ಪ್ರಿಲಿಮ್ಸ್ಗೆ ನಾನು ತೊಗೋಬೇಕಾರದು. ಸೊ ನೆಕ್ಸ್ಟ್ ಮೇ 2023 ಮೇಯಲ್ಲಿ ಮತ್ತೆ ನಾನು ಎಕ್ಸಾಮ್ ತೊಗೊಂಡಿದ್ದು. ಸೊ 1 ವರ್ಷ ಟೈಮ್ ನನಗೆ ಕರೆಕ್ಟಾಗಿ ಸಿಕ್ಕಿತ್ತು. ಅದು ಆಗದೆ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಓದಿದೆ. ಈಗ ಅಲ್ಲಿ ಆಗಿ ಒಂದು ಫೇಸ್ ಆಗಿ ಇನ್ನೊಂದು ಫೇಸ್ ಆಗಲಿಲ್ಲ ಅಂದರೆ ನನಗೆ ಮೋಸ್ಟ್ಲಿ ಸ್ಟಡಿ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಆಗದೆ ಇದ್ದಿದ್ದರಿಂದನೇ ಓದಿದ್ದು. ಅದು ಒಂದು ಸ್ವಲ್ಪ ಪಾಸಿಟಿವ್ ಆಗಿ 1 ವರ್ಷ ಕರೆಕ್ಟ್. ಮತ್ತೆ ಅದೇ ಸಬ್ಜೆಕ್ಟ್ ಕಂಟಿನ್ಯೂ ಮಾಡಿದ್ರಿ? ಹೌದು ಮ್ಯಾಮ್, ಅದೇ ಸಬ್ಜೆಕ್ಟ್ ಕಂಟಿನ್ಯೂ ಮಾಡಿದ್ರೆ ಆ ಬುಕ್ಸ್ಗಳು ಅದೇ ರೆಫರ್ ಮಾಡಿದ್ರಿ? ಹೌದು ಮ್ಯಾಮ್. ಏನು ಬದಲಾವಣೆ ಏನು ಮಾಡ್ಕೊಂಡ್ರಿ ಮ್ಯಾಮ್? UPSC ಪರೀಕ್ಷೆ ಏನು ಅಂದರೆ ನಮಗೆ ಗೊತ್ತಿರೋಂಗೆ 1 ವರ್ಷದ ಸೈಕಲ್ಲು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ದಿನಾಲೂ ಎಷ್ಟು ಓದ್ತೀವಿ, ಯಾವುದನ್ನು ಓದ್ತಿದ್ದೀವಿ, ನ್ಯೂಸ್ ಪೇಪರ್ ಹೆಂಗೆ ಓದ್ತಾ ಇದ್ದೀವಿ, ಅದರಲ್ಲಿ ಏನು ತೊಗೊತಾ ಇದ್ದೀವಿ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಗ್ರಾಸ್ಪಿಂಗ್ ಏನಿರುತ್ತೆ ಅದನ್ನೆಲ್ಲ ನಾನು 2ನೇ ಪ್ರಯತ್ನದಲ್ಲಿ ಚೇಂಜ್ ಮಾಡಿಕೊಂಡೆ. ನಮ್ಮ ಅಣ್ಣವ್ರು ಹೆಂಗೆ ಓದ್ತಿದ್ದಾರೆ, ನಾನು ಹೆಂಗೆ ಓದ್ತೀನಿ, ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದು ತುಂಬ ತಿಳ್ಕೊಂಡೆ. ಏನು ತಪ್ಪು ಮಾಡ್ತಿದ್ದೆ ಅಂತ ಅನ್ನಿಸ್ತು ನಿಮಗೆ? ಅದೇ UPSC ಸಾಗರ ಸಬ್ಜೆಕ್ಟ್ಸು. ಸೊ ನಾನು ಎಲ್ಲ ಓದೋಕ್ಕೆ ಹೋಗ್ತಿದ್ದೆ, ಎಲ್ಲದರಲ್ಲೂ ಲಾಜಿಕ್ ಹುಡ್ಕೋಕ್ಕೆ ಹೋಗ್ತಿದ್ದೆ. ಅದು ಬಿಟ್ಟು UPSC ಪರೀಕ್ಷೆ ಹೆಂಗಿದೆ ಅದನ್ನು ಪರೀಕ್ಷೆನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಪ್ರಿಲಿಮ್ಸಲ್ಲಿ ಹೆಂಗೆ ಕ್ವಶನ್ ಕೇಳ್ತಾರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಹೆಂಗೆ ಯೋಚನೆ ಮಾಡಬೇಕು, ನಾನು ಏನು ಓದಿದ್ರೆ ಕರೆಕ್ಟ್ ಆಗುತ್ತೆ, ಯಾವುದು ಓದಬಾರ್ದು ಅನ್ನೋದನ್ನು ಆ ಟೈಮ್ ತಿಳ್ಕೊಂಡೆ. ಈಗ ನನಗೆ ನೀವು ಹೇಳೋದ್ರಲ್ಲಿ ಅರ್ಥ ಆದಂಗೆ, ನಾನೊಂದು ಸಾಮಾನ್ಯ ಪರೀಕ್ಷೆ ಬರಿಬೇಕಾದ್ರೆ ಪುಸ್ತಕದಲ್ಲಿ ಏನು ಓದಿರ್ತೀನಿ ಅದನ್ನು ಆ್ಯಸ್ ಇಟ್ ಈಸ್ ಅಲ್ಲಿ ಉತ್ತರವಾಗಿ ಎಷ್ಟರ ಮಟ್ಟಿಗೆ ನಾನು ಇಳಿಸ್ತಾ ಹೋಗ್ತೀನಿ, ಪೇಜ್ಗಟ್ಟಲೆ ಪುಟಗಟ್ಟಲೆ ಇಳಿಸ್ದಂಗೆ ನನಗೆ ಮಾರ್ಕ್ಸ್ ಬರುತ್ತೆ. ಇಲ್ಲೇನು ವ್ಯತ್ಯಾಸ ಆಗುತ್ತೆ? ನಮ್ಮ ಈಗ ಸಾಧಾರಣ ಎಲ್ಲ ಪರೀಕ್ಷೆಯಲ್ಲೂ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದನ್ನು ಡೈರೆಕ್ಟ್ ಈಗ
ಹೈಡ್ರೋಜನ್ ಅದರದ್ದು ಅಟಾಮಿಕ್ ನಂಬರ್ ಏನಿದೆ ಅದೇ ಇರುತ್ತೆ, ಸಿ ಇ ಟಿಯಲ್ಲಾಗಲಿ ನೀಟಲ್ಲಾಗಲಿ ಹಂಗೇನಾದರೂ ಆಗಲಿ, ಇಲ್ಲ ಒಂದು ಡಿಸೀಸ್ ಕೊಟ್ಬಿಟ್ಟು ಯಾವ ಡಿಸೀಸ್ ಅಂತ ಹಂಗಿರುತ್ತೆ. ಇದರಲ್ಲಿ ಹಂಗಿರೋದಿಲ್ಲ, ಇಂಡೈರೆಕ್ಟ್ ಆನ್ಸರ್ಸ್ ಇರ್ತವೆ. ಸೊ ನಮ್ಮ ಯೋಚನೆ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅಲ್ಲಿ ಅರ್ಥ ಮಾಡ್ಕೊಂಡಿರೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ. ಫ್ಯಾಕ್ಚುಯಲ್ಲು ತುಂಬ ಕಡಿಮೆ ಇರುತ್ತೆ, ಅಂದರೆ ಆದ್ಯತೆ ಕಡಿಮೆ ಇರುತ್ತೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ. ಸೊ ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಯು ಪಿ ಎಸ್ ಸಿ ಟಫೆಸ್ಟ್ ಎಕ್ಸಾಮ್ ಅನ್ಸುತ್ತೆ ಅವರು ನಿಮ್ಮ ಬುದ್ಧಿಮತ್ತೆ ಪರೀಕ್ಷೆ ಆಗುತ್ತೆ. ಫಾರ್ಮ್ಯಾಟ್ ಆಫ್ ದ ಕ್ವಶನ್ ಪೇಪರ್ ಹೇಗಿರುತ್ತೆ? ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ ಮ್ಯಾಮ್, ಜಿ ಎಸ್ ಪೇಪರ್ ಮತ್ತು ಸಿಸೈಡ್ ಪೇಪರ್ ಅಂತ ಇರುತ್ತೆ. ಜಿ ಎಸ್ ಪೇಪರಲ್ಲಿ 100 ಕ್ವಶನ್ಸ್, 200 ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್ 1/3 ಹೋಗುತ್ತೆ, ಅಂದರೆ 0.8 ಸಮಥಿಂಗ್, 0.66. ಎಮ್ ಸಿ ಕ್ಯೂಸಾ ಅಥವಾ ಎಲ್ಲ ಎಮ್ ಸಿ ಕ್ಯೂಸ್. ಪ್ರಿಲಿಮ್ಸಲ್ಲಿ ಎಲ್ಲ ಎಮ್ ಸಿ ಕ್ಯೂಸು, ಮೇನ್ಸಲ್ಲಿ ಎಲ್ಲ ಥಿಯರಿ ಎಕ್ಸಾಮ್ ಇರುತ್ತೆ. ಸೊ ಪ್ರಿಲಿಮ್ಸಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತು ಎಲ್ಲ ಬೇಸಿಕ್ ನಾವು ಹೈಸ್ಕೂಲಲ್ಲಿ ಏನು ಕಲ್ತಿರ್ತೀವಿ ಅವೇ ಸಬ್ಜೆಕ್ಟ್ಸ್ ಇರುತ್ತೆ. ಅದನ್ನು ಅನಲೈಸ್ ಮಾಡಿ ಹೆಂಗೆ ತೊಗೋಬೇಕು ಅಂತ. ಈಗ ಏನು ನಡೀತಾ ಇದೆ ಕರೆಂಟ್ ಅಫೇರ್ಸಲ್ಲಿ ಪಾಲಿಟಿ ಹೆಂಗೆ ನಡೀತದೆ, ಜಿಯೋ ಪೊಲಿಟಿಕಲ್, ಜಿಯೋ ಎಕಾನಮಿ ಹೆಂಗೆ ನಡೀತಿದೆ, ಇಂಡಿಯಾ ಪೊಸಿಷನ್ ಹೆಂಗಿದೆ, ಇಂಡಿಯಾ ಏನು ಮಾಡ್ತಾ ಇದೆ, ಪಕ್ಕದ ದೇಶದವ್ರು ಏನು ಮಾಡ್ತಾರೆ, ಇವೆಲ್ಲ ಒಂದು ಐಡಿಯಾ ಇದ್ದರೆ ಒಳ್ಳೆಯದು. ಅಂದರೆ ನಾನು ಪೂರ್ತಿ ಪುಸ್ತಕಗಳನ್ನು ಓದಿ ತಲೆನಲ್ಲಿ ತುಂಬಿಸ್ಕೊಂಡು ಹೋಗ್ತೀನಿ ಅನ್ನೋದಕ್ಕಿಂತ ನಾವು ಓದಿದ್ದನ್ನು ಎಷ್ಟರ ಮಟ್ಟಿಗೆ ಅನಲೈಸ್ ಮಾಡ್ತೀನಿ ಅನ್ನೋದು ಮುಖ್ಯ ಆಗುತ್ತೆ ಆನ್ಸರ್ ಮಾಡಬೇಕಾದ್ರೆ. ಹೌದು ಮ್ಯಾಮ್. ಅಂದರೆ ಈಗ ಸರ್ವಜ್ಞ ಅವ್ರದ್ದು ಒಂದು ತ್ರಿಪದಿ ಇದೆಯಲ್ಲ, ನೋಡಿ ಕಲಿಬೋದು, ಇಲ್ಲ ಬೇರೆಯವ್ರು ಹೇಳೋದನ್ನು ನೋಡಿ ಕಲಿಬೋದು ಅಂತ. ಸೊ ಯು ಪಿ ಎಸ್ ಸಿ ತಯಾರಿ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನೋಡೋ ನ್ಯೂಸ್ ಇರಲಿ, ನಾವು ನೋಡೋ ಪೇಪರ್ ಇರಲಿ, ಇಲ್ಲ ಬೇರೆಯವ್ರ ಜೊತೆ ಮಾತಾಡ್ತಾ ಇರೋದ್ರೆ ಅದರಿಂದ ಏನೋ ಒಂದು ಇನ್ಫಾರ್ಮೇಷನ್ ತೊಗೊತಾ ಇರಬೇಕು. ಬಿಕಾಸ್ ಅದನ್ನು ಅನಲೈಸ್ ಮಾಡಿದಾಗ ನಮ್ಮ ಪ್ರಿಲಿಮ್ಸಲ್ಲೂ ಒಂಥರ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮ್. ಅಂದರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತುಂಬ ತಿಳ್ಕೊಂಡಿರ್ಬೋದು. ಹೌದು, ಎಷ್ಟರ ಮಟ್ಟಿಗೆ ಅದ್ರ ಜ್ಞಾನ ಇರುತ್ತೋ, ಸಾಮಾನ್ಯ ಜ್ಞಾನ ಇರುತ್ತೋ ಅಷ್ಟು ಸುಲಭ. ಒಳ್ಳೆಯದು. ಪುಸ್ತಕದ ಹುಳುವಾಗಿ ಏನೂ ಬರೆಯೋಕ್ಕಾಗಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. ಮಿನಿಮಮ್ ಮಾರ್ಕ್ಸ್ ತೊಗೋಬೋದು ನಾವು ಬುಕ್ಸ್ ಎಲ್ಲ ಓದಿ ಮಾಡಿ. ಎಷ್ಟು ಮಾರ್ಕ್ಸ್ ಬರಬೇಕು ಪ್ರಿಲಿಮ್ಸಲ್ಲಿ? ಮ್ಯಾಮ್ ಪ್ರಿಲಿಮ್ಸಲ್ಲಿ ಸಿ ಸ್ಯಾಟಲ್ಲಿ ಪೇಪರ್ ಮ್ಯಾಥ್ಸ್ ಇರುತ್ತೆ, ಮ್ಯಾಥ್ಸ್ ಮತ್ತು ಕಾಂಪ್ರಹೆನ್ಷನ್ ಇರುತ್ತೆ. ಅದರಲ್ಲಿ 66.67 ಮಾರ್ಕ್ಸ್ 200ಗೆ ತೆಗಿಬೇಕಾಗಿರೋದು, ಅದು ಎಲಿಜಿಬಿಲಿಟಿ ಮಾರ್ಕ್ಸ್ ಅಷ್ಟೇ. ಜಿ ಎಸ್ ಪೇಪರಲ್ಲಿ ಕಳೆದ ಒಂದು 5 ವರ್ಷದಿಂದ ನೋಡ್ತಿದ್ರೆ ಜನರಲ್ ಮೆರಿಟಲ್ಲಿ ಮಿನಿಮಮ್ ಒಂದು 88 ಮೇಲೆ ಅಥವಾ 85 ಮೇಲೆ ತೆಗಿಬೇಕು. ಲಾಸ್ಟ್ ಟೈಮ್ 23ಯಲ್ಲಿ ಒಂದು ಸ್ವಲ್ಪ ಟಫ್ ಇತ್ತು, 75 ಬಂತು. ಅದು ಬಿಟ್ಟರೆ 85 ಮೇಲೆ ಅಂತೂ ಪಾಸಿಟಿವ್ ಇದ್ದರೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಇದಾದಮೇಲೆ ಮೇನ್ಸ್ ಎಕ್ಸಾಮಿಗೆ ಬರ್ತೀರಾ? ಮೇನ್ಸ್ ಎಕ್ಸಾಮ್. ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಎಷ್ಟು ಅಂತರ ಇರುತ್ತೆ ಮ್ಯಾಮ್? ಪ್ರಿಲಿಮ್ಸ್ ಆದಮೇಲೆ ಅಂದಾಜು ಒಂದು 3 ತಿಂಗಳ ಕಾಲ ಟೈಮ್ ಇರುತ್ತೆ ಮೇನ್ಸ್ ಎಕ್ಸಾಮ್ಗೆ. ನಾರ್ಮಲಿ ಮೇ ಅಥವಾ ಜೂನಲ್ಲಿ ಪ್ರಿಲಿಮ್ಸ್ ಆದರೆ ಸೆಪ್ಟೆಂಬರ್ 3rd and 4th ವೀಕ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ಸಾಕಾಗುತ್ತಾ ಸಮಯ ಓದ್ಕೊಳ್ಳೋದಕ್ಕೆ ಮಾಡೋದಕ್ಕೆ? ಅಂದರೆ ನಾವು ಏನು ಹೇಳಿದೆ ಅಲ್ವಾ ಮ್ಯಾಮ್, 6 ತಿಂಗಳು ಅಥವಾ 8 ತಿಂಗಳು, ಅದರಲ್ಲಿ ನಾವು ಪ್ರಿಲಿಮ್ಸ್ಗೆ ಓದೋಗೋದಕ್ಕಿಂತ ಈ ಮೇನ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಜಸ್ಟ್ ನಾವು ಒಂದು ಎಲಿಜಿಬಿಲಿಟಿ ನೋಡೋದಕ್ಕೆ, ನಮ್ಮ ರ್ಯಾಂಕ್ ಆಗಲಿ, ನಮ್ಗೆ ಯಾವ ಪೋಸ್ಟ್ ಸಿಗುತ್ತೆ, ಯಾವ ಸ್ಟೇಟ್ ಸಿಗುತ್ತೆ, ಇವೆಲ್ಲ ನಮ್ಮ ಮೇನ್ಸ್ ಮಾರ್ಕ್ಸ್ ಮತ್ತು ಇಂಟರ್ವ್ಯೂ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮತ್ತೆ ಅಲ್ಲಿ ಸಬ್ಜೆಕ್ಟಿವ್ ಇರೋದ್ರಿಂದ ನಾವು ಕರೆಕ್ಟಾಗಿ ಉತ್ತರ ಬರೆದಿದ್ದೀವಿ ಅಂತ ಹೇಳಿದ್ರೆ ಯಾರೂ ಮಾರ್ಕ್ಸ್ ಕಡಿಯೋವಂಥ ಇದಿರೋದಿಲ್ಲ. ಸೊ ನಾವು ಏನೇ ತಯಾರಿ ಮಾಡಿದ್ರು ಈ ಮೇನ್ಸ್ ಪರೀಕ್ಷೆಯನ್ನು ಗಮನದಲ್ಲಿ ಇಟ್ಕೊಂಡೇ ತಯಾರಿ ಮಾಡೋದು ಒಳ್ಳೆಯದು. ಈ ಮೇನ್ಸಲ್ಲಿ ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಹೇಗಿರುತ್ತೆ? ಮೇನ್ಸಲ್ಲಿ ನಾವು 10th ಪಿ ಯು ಅಲ್ಲಿ ಹೆಂಗೆ ಬರೀತಿದ್ವೋ ಎಕ್ಸಾಮ್ ಸೇಮ್ ಹಂಗೆ ಇರುತ್ತೆ. ಏನು ಅಂತ ಹೇಳಿದ್ರೆ 3 ಗಂಟೆಯಲ್ಲಿ ನಾವು 50 ಪೇಜ್ ತುಂಬಿಸೋ ಒಂದು ಕೆಪಾಸಿಟಿ ಇರಬೇಕಾಗತ್ತೆ. 20 ಕ್ವಶನ್ ಇರುತ್ತೆ, 250 ಮಾರ್ಕ್ಸ್ ಇರುತ್ತೆ. ಸೊ ಆ 250 ಮಾರ್ಕ್ಸಲ್ಲಿ ನಾವೆಷ್ಟು ಗ್ರಾವಿಟಿ ಇರೋ ಅಂಥ ಪಾಯಿಂಟ್ಸ್ ಬರಿತಾ ಇದ್ದೀವಿ, ಆ ಪಾಯಿಂಟ್ಸ್ ಎಷ್ಟು ರಿಲೆವೆಂಟ್ ಆಗಿದೆ ಕ್ವಶನ್ಗೆ, ನಾವು ಆ ಕ್ವಶನ್ ಇರೋದನ್ನೇ ಬರಿತಾ ಇದ್ದೀವ, ಇಲ್ಲಾಂದರೆ ಅದರ ಆಚೆ ಏನಾದರೂ ಬರಿತಾ ಇದ್ದೀವ, ಇದು ತುಂಬ ಡಿಪೆಂಡ್ ಆಗುತ್ತೆ. ಪ್ರಿಲಿಮ್ಸ್ ಆಗಿ ಆಮೇಲೆ ನೀವು ಸೆಲೆಕ್ಷನ್ ಆದರೆ ಮೇನ್ಸ್ಗೆ ಹೋಗ್ತೀರಾ? ಹೌದು. ಈ ಮೇನ್ಸ್ ಆದಮೇಲೆ ಮೇನ್ಸ್ ಸೆಪ್ಟೆಂಬರಲ್ಲಿ ಆಗುತ್ತೆ ಅಂತ ಹೇಳ್ತೀವಲ್ವ. ಸೊ ಡಿಸೆಂಬರ್ 2nd ಅಥವಾ 3rd ವೀಕಲ್ಲಿ ಮೇನ್ಸ್ ರಿಸಲ್ಟ್ ಬರುತ್ತೆ. ಆ ಸೆಲೆಕ್ಷನ್ ಲಿಸ್ಟ್ ಆದಮೇಲೆ ಜಾನ್ವರಿಯಲ್ಲಿ ನಮ್ಮ ಇಂಟರ್ವ್ಯೂ ಯಾವಾಗಿರುತ್ತೆ ಅಂತ ಡೇಟ್ಸ್ ಬಿಡ್ತಾರೆ. ಸೊ ಇಂಟರ್ವ್ಯೂ ತುಂಬ ಸುದೀರ್ಘವಾಗಿ ನಡೆಯುತ್ತೆ ಅಲ್ಲೇ ಧೋಲ್ಪುರ್ ಡೆಲ್ಲಿಯಲ್ಲಿ. ಅದು 3 ತಿಂಗಳ ಕಾಲ ನಡೆಯುತ್ತೆ. ಆ 3 ತಿಂಗಳು ಆದಮೇಲೆ ಒಂದು ವೀಕ್ ಅಥವಾ 2 ವೀಕ್ಸ್ ಗ್ಯಾಪ್ ತೊಗೊಂಡು ಫೈನಲ್ ರಿಸಲ್ಟ್ಸ್ ರ್ಯಾಂಕ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ರ್ಯಾಂಕ್ ಬಂದಿದ್ದರೆ ಖುಷಿ ಪಡ್ಬೋದು? ಈಗ ಓದೋರೆಲ್ಲರೂ IAS IPS ಅಂತ ಗಮನದಲ್ಲಿ ಇಟ್ಕೊಂಡೇ ಓದ್ತಾರೆ. ಸೊ IAS ಆಗಬೇಕಾದ್ರೆ ವಿತಿನ್ 100 ರ್ಯಾಂಕ್ ಬಂದರೆ ಒಳ್ಳೆಯದು, IPS ಆದರೆ 300 ಒಳಗಡೆ ಬಂದರೆ ಒಳ್ಳೆಯದು. ಓಕೆ, ಅದಕ್ಕೆ ಬಿಟ್ಟಾದರೆ ಈಗ ಗ್ರೂಪ್ ಎ ಸರ್ವಿಸಸ್, IRS ಇರ್ಬೋದು, IRMS, ಸೆಂಟ್ರಲ್ ಸರ್ವಿಸಸ್ ಸಿಗುತ್ತೆ. ಬಟ್ ನಾವು ತಯಾರಿ ಮಾಡಿದ್ದು ಬೇರೆ ಎಕ್ಸಾಮ್ಗೆ ಅಂತೇಳಿ ಅದನ್ನು ತೊಗೋಬೋದು. ಅದು ತುಂಬ ಒಳ್ಳೆ ಸರ್ವಿಸಸ್ಸು, ಪೇ ಇದಿರ್ಬೋದು, ಇಲ್ಲಾಂದರೆ ಒಳ್ಳೆ ರೆಸ್ಪೆಕ್ಟ್ ಇರ್ಬೋದು, ಅವ್ರು ಮಾಡೋವಂಥ ಕೆಲಸ ಎಲ್ಲ ನಮ್ಮ ಇಂಡಿಯಾಗೋಸ್ಕರ ಏನು ಮಾಡಬೇಕು ಅದನ್ನೇ ಮಾಡ್ತಿರ್ತೀವಿ.
ಬಟ್ ಜಸ್ಟ್ ಅದು ಪವರ್ ಅಥವಾ ಅಡ್ಮಿನಿಸ್ಟ್ರೇಷನಲ್ಲೇ ಹೋಗಬೇಕು ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ರ್ಯಾಂಕ್ ತೊಗೋಬೋದು ಅಂತ. ಈಗ ಎಷ್ಟರವರೆಗೂ ರ್ಯಾಂಕ್ಸ್ ಅನೌನ್ಸ್ ಮಾಡ್ತಾರೆ? ಕಳೆದ 2 ವರ್ಷದಿಂದ 1100ವರೆಗೂ ಸೀಟ್ ಅಲಾಟ್ ಆಗ್ತಿದೆ. ಸೊ ಅಲ್ಲ ಒಂದು 50 ಮೈನಸ್ ಮಾಡಿದ್ರೆ ಅಷ್ಟು ರ್ಯಾಂಕ್ಸ್ ಅನೌನ್ಸ್ ಆಗುತ್ತೆ. ಈಗ ನಿಮ್ಮದು 939ನೇ ರ್ಯಾಂಕು ನಿಮಗೆ ಆಲ್ರೆಡಿ ಅಲಾಟ್ ಮಾಡಿದ್ದಾರಾ? ಈಗ ಅಂದರೆ ರ್ಯಾಂಕ್ ಅಲಾಟ್ ಆಗಿದೆ ಮ್ಯಾಮ್, ಸರ್ವಿಸ್ ಯಾವುದು ಅಂತ ಅಲಾಟ್ ಆಗಿಲ್ಲ. ಸೊ ನನ್ನ ರ್ಯಾಂಕ್ಗೆ ನಾನು ಅಂದ್ಕೊಂಡು ಅಂಥ ಸರ್ವಿಸ್ ಸಿಗಲಿಲ್ಲ ಅಂದರೂ ಯಾವುದೋ ಒಂದು ಭಾರತೀಯ ಇದರಲ್ಲಿ ಸರ್ವಿಸ್ ಸಿಗುತ್ತೆ. ಸೊ ಅದರಲ್ಲಿ ತೊಗೊಂಡು ಮತ್ತೆ ಮುಂದೆ ಏನು ತಯಾರಿ ಮಾಡಬಾರ್ದು ಅನ್ನೋದು ಮತ್ತೆ ಡಿಸೈಡ್. ಈಗ ನೀವು ಈ ರ್ಯಾಂಕ್ಸ್ ಎಲ್ಲ ಡಿಕ್ಲೇರ್ ಆದಮೇಲೂ ಮತ್ತೆ ಇನ್ನೊಂದು ಸರಿ ಅಟೆಂಪ್ಟ್ ಮಾಡೋದಕ್ಕೆ ಹೋಗ್ಬೋದು? ಹೌದು ಮ್ಯಾಮ್, ಮಾಡ್ಬೋದು. ಹೇಗೆ? ನಾವು ಯಾವುದೇ ರ್ಯಾಂಕ್ ತೊಗೊಂಡ್ರು, ಯಾವುದೇ ಸರ್ವಿಸ್ ತೊಗೊಂಡ್ರು 1 ಇಯರ್ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತ ಒಂದು ಸಿಗುತ್ತೆ. ಸೊ ನಾವು ಒಂದ್ಸರಿ ಸರ್ವಿಸಿಗೆ ಹೋದ್ಮೇಲೆ ನಮಗೆ ಚಾನ್ಸಸ್ ಆಫ್ ಪ್ರಿಪೇರಿಂಗ್ ಅಲ್ಲಿ ಬೇರೆ ಟ್ರೈನಿಂಗ್ ಇರುತ್ತೆ, ಅಲ್ಲಿ ಕೆಲಸ ಇರುತ್ತೆ. ಸೊ ಅಲ್ಲಿ ಓರಿಯೆಂಟ್ ಆಗ್ಬಿಡ್ತೀವಿ. ಸೊ ಈ ಗ್ಯಾಪಲ್ಲಿ ನಾವು ಬೇಕಾದರೆ ಒಂದು ಅಟೆಂಪ್ಟ್ ತೊಗೋಬೋದು, ಎಕ್ಸ್ಟ್ರಾರ್ಡಿನರಿ ಲೀವ್ ಅಥವಾ ಲೀವ್ ಒಂದು 3 ಮಂತ್ಸ್ 4 ಮಂತ್ಸ್ ತೊಗೊಂಡು ಆ ಟೈಮಲ್ಲಿ ತಯಾರಿ ಮಾಡ್ಕೋಬೋದು. ಈಗ ಈ ರ್ಯಾಂಕ್ಗೆ ನಿಮ್ಗೆ ಇಂಥದ್ದೇ ಸರ್ವಿಸ್ ಅಂತ ಅಲಾಟ್ ಮಾಡೋದಕ್ಕೆ ಮಾಡ್ತಾರಾ ಅಥವಾ? ಇಲ್ಲ ಮ್ಯಾಮ್, ಮಾಡ್ತಾರೆ. ನಮ್ಮದು ಏನು ಸಿಂಧುತ್ವ ಅಂತಿರತ್ತಲ್ವ, ಸೇಮ್ ಹಂಗೆ ನಮ್ಮದು ಎಲ್ಲ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂದರೆ ಖಂಡಿತವಾಗೂ ಅದನ್ನು ಹಂಗೆ ಕೊಟ್ಟಿಲ್ಲದೆ ಇರೋರ್ದು ಒಂದು ಸ್ವಲ್ಪ ವಿತ್ಹೋಲ್ಡ್ ಮಾಡಿ ಮಿಕ್ಕಿದ್ದ ಎಲ್ಲ ರ್ಯಾಂಕ್ ಹೋಲ್ಡರ್ಸ್ಗೂ ಒಂದು ಸರ್ವಿಸ್ ಅಲಾಟ್ ಮಾಡೇ ಮಾಡ್ತಾರೆ. ಈಗ ನೀವು ಮತ್ತೆ ಇನ್ನೊಂದು ಅಟೆಂಪ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ತಯಾರಿಯಲ್ಲಿದ್ದೀನಿ. ಎಲ್ಲ 2023 ನಾವು ಆಶೀರ್ವಾದನೋ ಇಲ್ಲಾಂದ್ರೆ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ, ಆ ಟೈಮ್ ಅಲ್ಲ, ನಿಮ್ಮ ಪರಿಶ್ರಮ ಅದನ್ನ ಇಟ್ಕೊಳ್ಳಿ ಫಸ್ಟ್. ಅದೇ ತರ ಈ ಟೈಮ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲೂ ಆದ್ರೆ ಇನ್ನ ಸ್ವಲ್ಪ ತಯಾರಿ ಮಾಡ್ತೀನಿ. ಎಷ್ಟು ಗಂಟೆಗಳ ಕಾಲ ಓದ್ತೀರಾ ಒಂದ್ ದಿವಸಕ್ಕೆ? ಆ್ಯಕ್ಚುಲಿ ನನ್ನ ಗಂಟೆಗಳ ಮುಖಾಂತರ ಯಾವತ್ತೂ ಓದಿಲ್ಲ. ಸೊ ಬೆಳಗ್ಗೆ ಎದ್ದಾಗಿಂದ ವಾಕಿಂಗ್ ಅಂತ ಅವೆಲ್ಲ ಮುಗಿಸಿ, ಸೊ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಬರೀ ಓದೋದು. ಇದು 2 ವರ್ಷದಿಂದ ಇದೇ ಆಗಿತ್ತು ನನಗೆ, ಬರೀ ಓದೋದು ಮಲ್ಗೋದು ತಿನ್ನೋದು ಇವೇ ಇರ್ತಿತ್ತು. ಸೋಷಿಯಲ್ ಲೈಫ್ ಇಲ್ಲ? ಸೋಷಿಯಲ್ ಲೈಫ್ ಅದೇ ನಮ್ಮ ಸ್ನೇಹಿತರ ಜೊತೆನೇ ನಾನು ಓದ್ತಿರೋದ್ರಿಂದ ಅದೊಂದು ಸ್ವಲ್ಪ ಪರವಾಗಿಲ್ಲ. ಸೋಷಿಯಲ್ ಲೈಫ್ ಹೊರಗಡೆ ಹೋಗ್ತಿದ್ವಿ, ತುಂಬಾ ಜಾಸ್ತಿ ಓದಿದ್ವಿ, ಇಲ್ಲಾಂದ್ರೆ ತುಂಬಾ ಹೆಕ್ಟಿಕ್ ಆಗ್ತಿದೆ. ಯಾಕಂದ್ರೆ ನೀವು ಒಂದ್ಸರಿ ಸೇವೆಗೆ ಎಂಟ್ರಾಗಿ ಹೋಗ್ಬಿಟ್ಮೇಲೆ ನೀವು ಅಲ್ಲಿಯ ನಿಯಮಗಳಿಗೆ ಅಧೀನರಾಗ್ಬಿಡ್ತೀರಾ. ಗವರ್ಮೆಂಟ್ ಸರ್ವೆಂಟ್ ಈಸ್ ಫಾರ್ 24 hours ಅಂತಂದಂಗೆ ನೀವು 24 ಗಂಟೆಗಳು ಸರ್ಕಾರಿ ಕೆಲಸದಲ್ಲೇ ನಿರತರಾಗ್ಬಿಡ್ಬೇಕಾಗತ್ತೆ. ಹಾಗಿದ್ದಾಗ ಎಲ್ಲೋ ಒಂದು ಕಡೆ ಈ ಸಾಮಾಜಿಕ ಜೀವನ ಕಳ್ಕೊಂಡ್ರೂ ನನಗೊಂದು ಖುಷಿ ಇದೆ ಅನ್ನೋ ಅಭಿಮಾನ ಇರುತ್ತೆ ಅನ್ಸುತ್ತಲ್ಲ? ಹೌದು ಮ್ಯಾಮ್, ಯಾಕೆ ಅಂದರೆ ನಾನು ನೋಡ್ದಂಗೆ ಎಷ್ಟೊಂದು ಜನ ನಮ್ಮ ಅಣ್ಣವರೇ ಇರ್ಬೋದು, ಎಲ್ಲರೂ ಇರ್ಬೋದು, ಅವರು ಸೋಷಿಯಲ್ ಲೈಫ್ಗಿಂತ ಈ ಪರೀಕ್ಷೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ಇದು ಒಂಥರ ಮೆಂಟಲ್ ಗೇಮ್ ಅನಿಸುತ್ತೆ ನನಗೆ. ಏನು ಎಕ್ಸಾಮ್ 1 ಇಯರ್ ಇರೋದ್ರಿಂದ ನಮ್ಮ ಪೇಷನ್ಸ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಇವನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು 1 ಮಂತ್ ಹೋದ್ರೂ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ರ್ಯಾಂಕ್ಸ್ ವೇರಿ ಆಗ್ಬಿಡುತ್ತೆ. ಸೊ ಈ ಮೆಂಟಲ್ ಹೆಲ್ತ್ನ ಒಂದು ಸ್ವಲ್ಪ ಇದು ಮಾಡೋದಕ್ಕೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಅವ್ರು ನಮ್ಮ ಜೊತೆಗೆ ಇಟ್ಕೊಂಡು ಬೇಜಾರಾದಾಗ ಅವ್ರು ಫೋನ್ ಮಾಡಿ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಒಳ್ಳೆಯದು ಗೌತಮ್ ಅವರೇ, ನೀವು ಮತ್ತೆ ಇನ್ನೊಂದು ಗಟ್ಟಿ ಹೆಜ್ಜೆ ಇಡೋದಕ್ಕೆ ಮುಂದೆ ಹೋಗ್ತಿದ್ದೀರಾ. ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಮತ್ತು ನಿಮ್ಮ ಈ ಸಾಧನೆಯ ಹಾದಿಯ ಪರಿಚಯವನ್ನು ನಮ್ಮ ಯುವ ಮಿತ್ರರಿಗೂ ಮಾಡಿಕೊಟ್ಟಿದ್ದೀರಾ. ಯಾರಾದರೂ ಈ ಹಾದಿಯಲ್ಲಿ ಹೋಗಬೇಕು ಅಂತಿರೋರಿಗೆ ಖಂಡಿತ ನಿಮ್ಮ ಮಾತುಗಳು ಒಳ್ಳೆ ಗೈಡೆನ್ಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಮ್ಯಾಮ್, ಧನ್ಯವಾದಗಳು. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಡಾಕ್ಟರ್ ಗೌತಮ್ ಜಿ. UPSCಯಲ್ಲಿ 939ನೇ ರ್ಯಾಂಕ್ ಪಡೆದಿರುವಂಥ ಗೌತಮ್ ಅವರು UPSC ಯಶಸ್ಸಿನ ಹಾದಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.